ಶಾಂತಿ. ಡೇಟ್ ಆಗಿದೆ 2/4/1970. ಅವೇಕ್ ಬಾಪ್ ದಾದಾ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಸಂಪೂರ್ಣ ಸ್ಟೇಜ್ ಕಿ ನಿಶಾನಿಯ. ಬಾಬಾ ಹೇಳ್ತಾರೆ, ಸಂಪೂರ್ಣ ಸ್ಥಿತಿಯ ಸಂಕೇತಗಳು ಏನಾಗಿರ್ತವೆ. ಸಭಿ ಕೆ ಅಂದರ್ ಸುನನೆ ಕಾ ಸಂಕಲ್ಪ ಹೈ. ಎಲ್ಲರ ಒಳಗಡೆ ಕೇಳುವ ಒಂದು ಸಂಕಲ್ಪ ಇದೆ ಏನು, ಬಾಬಾ ಏನು ಹೇಳ್ತಾರೆ ಅದನ್ನು. बाप दादा के अंदर क्या है. बाप दादा सुनने सुनाने से परे ले जाते हैं. ಬಾಪ್ ದಾದಾ ಏನು ಮಾಡ್ತಾರೆ, ಕೇಳುವುದು ಮತ್ತು ಹೇಳುವುದರಿಂದ ಭಿನ್ನ ಮಾಡಿ ಕರ್ಕೊಂಡು ಹೋಗ್ತಾರೆ. ಏಕ್ ಸೆಕೆಂಡ್ ಮೇ ಆವಾಜ್ ಸೆ ಪರೆ ಹೋನಾ ಆತಾ ಹೈ. ಒಂದೇ ಸೆಕೆಂಡ್ನಲ್ಲಿ ಶಬ್ದದಿಂದ ಭಿನ್ನ ಆಗೋದು ಗೊತ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. जैसे आवाज़ में कितना सहज और जल्दी आते हो, वैसे ही आवाज़ से परे भी सहज और जल्दी जा सकते हो. ಹೇಗೆ ಶಬ್ದದಲ್ಲಿ ಬರೋದು ಭಾಳ ಸರಳ, ಬೇಗ ಬಂದುಬಿಡ್ತೀರಾ. ಸಂಕಲ್ಪದಲ್ಲಿ ಏನಾರು ಬಂದ ಕೂಡಲೇ ಏನು ಮಾಡ್ತೀರಾ, ಶಬ್ದಗಳ ಮುಖಾಂತರ ಅದನ್ನು ವ್ಯಕ್ತಪಡಿಸ್ತಿರಲ್ಲ, ಅದು ಎಷ್ಟು ಸರಳ ಆಗಿದೆಯೋ ಅಷ್ಟೇ ಸರಳ ಶಬ್ದದಿಂದ ಭಿನ್ನ ಆಗೋದು ನಿಮಗೆ ಗೊತ್ತಿದೆ ಏನು ಅಂತ ಕೇಳ್ತಾರೆ ಬಾಬಾ. ಅಪನೆ ಕೋ ಕ್ಯಾ ಕೆಹಲಾತೆ ಹೋ. ತಮ್ಮನ್ನು ತಾವು ಏನಂತ ತಿಳ್ಕೊಂಡಿದ್ದೀರಿ, ಮಾಸ್ಟರ್ ಸರ್ವಶಕ್ತಿಮಾನ್. ತಮ್ಮನ್ನು ತಾವು ಮಾಸ್ಟರ್ ಸರ್ವಶಕ್ತಿಮಾನ್ ಅಂತ ತಿಳ್ಕೊಂಡಿದ್ದೀರೇನು. अब मास्टर सर्वशक्तिमान का नशा कम रहता है, इसलिए एक सेकंड में आवाज़ में आना, एक सेकंड में आवाज़ से परे हो जाना, इस शक्ति की प्रैक्टिकल झलक चेहरे पर नहीं देखते हैं. बाबा ಹೇಳ್ತಾರೆ, ಮಾಸ್ಟರ್ ಸರ್ವಶಕ್ತಿಮಾನನ ನಶೆಯ ಕಡಿಮೆ ಇರೋದ್ರಿಂದ ಒಂದು ಸೆಕೆಂಡ್ನಲ್ಲಿ ಆವಾಜ್ನಲ್ಲಿ ಬರೋದು, ಒಂದೇ ಸೆಕೆಂಡ್ನಲ್ಲಿ ಆವಾಜದಿಂದ ಭಿನ್ನ ಆಗೋದು, ಆ ಶಕ್ತಿ ಪ್ರಾಕ್ಟಿಕಲ್ನಲ್ಲಿ ಕಾಣಿಸ್ಕೊಳ್ತಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಜಬ್ ಐಸಿ ಅವಸ್ಥಾ ಹೋ ಜಾಯಿಗಿ, ಅಭಿ ಅಭಿ ಆವಾಜ್ ಮೇ ಅಭಿ ಅಭಿ ಆವಾಜ್ ಸೆ ಪರೆ. ಯಾವಾಗ ಈ ಒಂದು ಸ್ಥಿತಿ ಬರ್ತದೋ ನಿಮ್ಮಲ್ಲಿ, ಆವಾಗ ನೀವೇನಾಗ್ಬಿಡ್ತೀರಾ, ಒಂದೇ ಸೆಕೆಂಡ್ನಲ್ಲಿ ಆವಾಜ್ನಲ್ಲಿ ಬರೋದು, ಒಂದೇ ಸೆಕೆಂಡ್ನಲ್ಲಿ ಭಿನ್ನ ಆಗೋದು ಬರ್ತದೆ. यह अभ्यास सरल और सहज हो जाएगा, तब समझो ಸಂಪೂರ್ಣತಾ ಆಯಿ ಹೇ. ಬಾಬಾ ಹೇಳ್ತಾರೆ, ಯಾವಾಗ ಈ ಅಭ್ಯಾಸ ಸರಳ ಮತ್ತು ಸಹಜ ಆಗ್ತದೋ ಆವಾಗ ತಿಳ್ಕೊಳ್ಳಿ ನನ್ನಲ್ಲಿ ಸಂಪೂರ್ಣತೆ ಬಂದಿದೆ ಅಂತ. ಸಂಪೂರ್ಣ ಸ್ಟೇಜ್ ಕಿ ನಿಶಾನಿ ಯಹ ಹೇ. ಸಂಪೂರ್ಣ ಸ್ಥಿತಿಯ ಸಂಕೇತ ಇದಾಗಿದೆ. ಯಾವುದೋ ಒಂದೇ ಸೆಕೆಂಡ್ನಲ್ಲಿ ಶಬ್ದದಿಂದ ಭಿನ್ನ ಆಗೋದು ಮತ್ತು ಒಂದೇ ಸೆಕೆಂಡ್ನಲ್ಲಿ ಶಬ್ದದಲ್ಲಿ ಬರೋದು. ಬಾಬಾ ಹೇಳ್ತಾರೆ, ಪುರುಷಾರ್ಥ ಮೇ ಸಭಿ ಬಾತೆ ಆ ಜಾತಿ ಹೇ. ಪುರುಷಾರ್ಥದಲ್ಲಿ ಎಲ್ಲ ಮಾತುಗಳು ಬರ್ತವೆ. ಬಾಬಾ ಹೇಳ್ತಾರೆ, ಸರ್ವ ಪುರುಷಾರ್ಥ सरल होगा, पुरुषार्थ में सभी बातें आ जाती है. याद की यात्रा, सर्विस दोनों पुरुषार्थ में आ जाते हैं. ಪುರುಷಾರ್ಥ ಅಂತಂದ್ರೇನು, ನೆನಪಿನ ಯಾತ್ರೆನೂ ಬರ್ತದೆ, ಸೇವೆನೂ ಬರ್ತದೆ ಅಂತ ಹೇಳ್ತಾರೆ ಬಾಬಾ. ಜಬ್ ದೋನೋ ಮೇ ಸರಲ್ ಅನುಭವ ಹೋ, ತಬ್ ಸಮझो ಸಂಪೂರ್ಣತಾ ಕಿ ಅವಸ್ಥಾ ಪ್ರಾಪ್ತ ಹೋನೆ ವಾಲಿ ಹೇ. ಬಾಬಾ ಹೇಳ್ತಾರೆ, ಎರಡರಲ್ಲಿ ಸರಳ ಇರಬೇಕು, ಯೋಗದಲ್ಲಿನೂ ಸರಳ ಇರಬೇಕು, ಸೇವೆನಲ್ಲಿನೂ ಸರಳತೆಯ ಅನುಭವ ಇರಬೇಕು. ಸರಳತೆಯ ಅನುಭವ ಅಂತಂದರೆ ನಾನು ಸೇವಾ ಮಾಡಿದೆ, ಅಷ್ಟು ಮಾಡಿದೆ, ಇಷ್ಟು ಮಾಡಿದೆ ಅಂತೆಲ್ಲ ಹೇಳೋಂಗಿಲ್ಲ. ನಾನು ಅಷ್ಟು ಯೋಗ ಮಾಡಿದೆ, ಇಷ್ಟು ಯೋಗ ಮಾಡಿದೆ, ಇಂಥ ಅಭಿಮಾನ ಬರಬಾರ್ದು, ಸರಳ ಇರಬೇಕು ಅಂತಾರೆ ಬಾಬಾ. ಅದಕ್ಕೇನಂತಾರೆ, ಸಂಪೂರ್ಣತಾ. ಸಂಪೂರ್ಣ ಸ್ಥಿತಿ ವಾಲೆ ಪುರುಷಾರ್ಥ ಕಮ್ ಕರೆಂಗೆ, ಸಫಲತಾ ಅಧಿಕ ಪ್ರಾಪ್ತ ಕರೆಂಗೆ. ನೋಡಿ ಬಾಬಾ ಹೇಳ್ತಾರೆ, ಸಂಪೂರ್ಣತೆ ಸ್ಥಿತಿ ಇತ್ತು ಅಂದರೆ ಪುರುಷಾರ್ಥ ಕಮ್ಮಿ ಇದ್ರೂ ಕೂಡ ಸಫಲತೆ ಏನಾಗ್ತದೆ, ಹೆಚ್ಚು ಪ್ರಾಪ್ತಿಯಾಗ್ತದೆ. अभी पुरुषार्थ अधिक करना पड़ता है, इसके भेंट में सफलता कम है. ಈಗೇನು ಮಾಡ್ತಾ ಇದ್ದೀವಿ, ಪುರುಷಾರ್ಥ ಜಾಸ್ತಿ ಮಾಡ್ತಾ ಇದ್ದೀವಿ, ಸಫಲತೆ ಕಡಿಮೆ ಇದೆ ಅಂತ ಹೇಳ್ತಾರೆ ಬಾಬಾ. आज बाप दादा सभी की सूरत में एक विशेष बात चेक कर रहे थे. ಇವತ್ತು ಬಾಪ್ ದಾದಾ ನಮ್ಮ ಮುಖದಲ್ಲಿಯ ಒಂದು ವಿಶೇಷತೆಯನ್ನು ಬಾಬಾ ಚೆಕ್ ಮಾಡ್ತಾ ಇದ್ರು. ದೇಖೆ ಕಿಸ್ಕೋ ಟಚ್ ಹೋತಿ ಹೇ. ಯಾರಿಗೆ ಇದು ಟಚ್ ಆಗ್ತದೆ ನೋಡಬೇಕು. ಕೌನ್ಸಿ ಬಾತ್ ಚೆಕ್ ಕರ್ ರಹೆ ಥೇ.
ಯಾವ ಮಾತನ್ನು ಬಾಬಾ ಚೆಕ್ ಮಾಡ್ತಾ ಇದ್ರು. जब थॉट रीडर्स कैच कर सकते हैं तो मास्टर सर्वशक्तिमान नहीं कर सकते हैं. ಪಾಪ ಹೇಳ್ತಾರೆ, ಈಗ ಹೊರಗಡೆ ಲೌಕಿಕದಲ್ಲಿನೂ ಕೆಲವರು ಇರ್ತಾರೆ, ಏನು ಥಾಟ್ ರೀಡರ್ಸ್ ಅಂತೇಳಿ. ನಮ್ಮ ಮುಖ ನೋಡಿದ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಏನೇನು ನಡೀತಿದೆ ಅನ್ನೋದು ಅವರೆಲ್ಲ ಹೇಳ್ತಾರಲ್ಲ, ಅವರೆಲ್ಲ ಹೇಳ್ತಾರೆ ಅಂತಂದರೆ ಬಾಬಾ ಹೇಳೋಕ್ಕಾಗೋದಿಲ್ವೇನೋ ಅಂತಾರೆ ಬಾಬಾ. ನನಗೆ ಹೇಳೋಕ್ಕಾಗಲ್ಲೇನೋ. ಯಹ ಜೋ ಭಟ್ಟಿ ಹುಯಿ ಉನ್ಹೋಂ ಕಾ ಪೇಪರ್ ನಹಿ ಲಿಯಾ ಹೇ. ಇದೇನು ಭಟ್ಟಿ ಆಯ್ತಲ್ಲ ಅವ್ರದ್ದು ಎಕ್ಸಾಮ್ ತಗೊಂಡಿಲ್ಲ ಅಂತಾರೆ ಬಾಬಾ. ತೋ ಆಜ್ ಪೇಪರ್ ಲೇತೆ ಹೇ. ಹಾಗಾದರೆ ಇವತ್ತು ನಾನೇನು ಮಾಡ್ತಿದ್ದೀನಿ, ಎಕ್ಸಾಮ್ ತಗೊಳ್ತೀನಿ. ಪಾಸ್ ತೋ ಸಭಿ ಹೋಗಿ, ಪಾಸ್ ಅಂತೂ ಎಲ್ಲರೂ ಇದ್ದೀರಾ. ಏಕ್ ಹೋತೆ ಹೇ ಪಾಸ್, ದೂಸರೆ ಹೋತೆ ಹೇ ಪಾಸ್ ವಿತ್ ಆನರ್. ಎಲ್ಲರೂ ಪಾಸ್ ಇದ್ದೀರಾ, ಆದರೆ ಬಾಬಾ ಏನು ಆಶೆ ಇಟ್ಕೊಳ್ತಾರೆ, ಪಾಸ್ ವಿತ್ ಆನರ್ ಆಗಬೇಕು ಅಂತ. ಪಾಂಡವ ಸೇನಾ ಜೋ ಹೇ ವಹ ಶಕ್ತಿಯೋಂಕೆ ಆಗೆ रहते हैं. ಪಾಂಡವ ಸೇನಾ ಏನಿದಾರೋ ಅವರು ಶಕ್ತಿಯರ ಹಿಂದ್ಗಡೆ, ಅಂದರೆ ಅವರು ಗಾರ್ಡ್ ಆಗಿರಬೇಕು. ಕೊಯ್ ಆಗೆ ಕೊಯ್ ಪೀಛೆ रहते हैं. ಕೆಲವರು ಪಾಂಡವರು ಶಕ್ತಿಯರು ಮುಂದಿರ್ತಾರೆ, ಶಕ್ತಿಯರು ಹಿಂದಿರ್ತಾರೆ. आप शक्तियों के आगे हो या पीछे हो, आगे जो दौड़ने चाहेंगे उनको कोई रोक नहीं सकता. ನೀವು ಹಿಂದರೆ ಇರ್ರಿ ಮುಂದರೆ ಇರ್ರಿ, ಆದರೆ ಮುಂದೆ ಹೋಗೋಕ್ಕೆ ಯಾರೂ ನಿಮ್ಮನ್ನು ತಡೆಯೋದಿಲ್ಲ ಅಂತಾರೆ ಬಾಬಾ. ಅಪನಿ ರುಕಾವಟ್ ರೋಕ್ ಸಕ್ತಿ ಹೇ. ನಿಮ್ಮನ್ನು ತಡೆಯೋರು ನಿಮ್ಮ ಪುರುಷಾರ್ಥದ ರುಕಾವಟ್ಟೆ ನಿಮ್ಮನ್ನು ತಡೀತದೆ ಅಂತಾರೆ ಬಾಬಾ. ಬೇರೆ ಯಾರೋ ನಿಮ್ಮನ್ನು ತಡೆಯೋದಿಲ್ಲ. ಬಾಕಿ ಕೋಯಿ ಕೆ ರೋಕ್ನೆ ಸೆ ನಹಿ ರೋಕ್ ಸಕ್ತಾ. ಇನ್ನೊಬ್ಬರು ನಮ್ಮನ್ನು ತಡೀತಾರೆ ಅಂತ ಹೇಳಿ ನಾವು ತಡೆಯೋದಲ್ಲ, ನಮ್ಮಷ್ಟಕ್ಕೆ ನಾವೇ ಏನು ಮಾಡ್ಕೊಳ್ತೀವ, ಗೆರೆ ಹಾಕೋತೀವಿ ಮುಂದೆ ಹೋಗೋದನ್ನು ಬಿಟ್ಟು. ವೈಸೆ ಪಾಂಡವಕ್ಕೂ ಪೀಛೆ ರಹನಾ ಹಿ ಆಗೆ ಹೋನಾ ಹೇ. ಬಾಬಾ ಹೇಳ್ತಾರೆ, ನೀವು ಶಕ್ತಿಯರ ಹಿಂದೆ ಇರೋದಂದ್ರೇ ಏನು ಮುಂದೆ ಹೋದ ಹಾಗೆ ಅಂತಾರೆ ಬಾಬಾ. ಪೀಛೆ ಕಿಸ್ಲಿಯೇ रहते हैं, ಶಕ್ತಿಯರ ಹಿಂದ್ಗಡೆ ಯಾಕೆ ಇರ್ತೀರಾ. ಗಾರ್ಡ್ ಪೀಛೆ रहता है, आप पीछे वाले गार्ड हो या आगे वाले. ಗಾರ್ಡಲ್ಲಿ ಇರ್ತಾರೆ, ಯಾರನ್ನಾದ್ರೂ ಕಾಯೋರು ಈಗೆಲ್ಲ ನೋಡ್ತೀವಲ್ಲ, ಗಾರ್ಡ್ಸು VIP ಗಳ ಹಿಂದಿರ್ತಾರಲ್ಲ, ಅದಕ್ಕೆ ಬಾಬಾ ಇರ್ತಾರೆ. पीछे वाले गार्ड हो या आगे वाले, कौन सी जगह अच्छी लगती है. गार्ड पीछे रहता है, ಗೈಡ್ आगे रहता है. ಗಾರ್ಡು ಹಿಂದಿರ್ತಾರೆ, ಗೈಡು ಮುಂದಿರ್ತಾರೆ. ತೋ ಗೈಡ್ ತೋ ಆಗೆ ಹಿ ಹೇ. ಗೈಡ್ ಅಂತೂ ಮುಂದಿರ್ತಾರೆ. ಗೈಡ್ ಅಂದ್ರೇನು, ಮಾರ್ಗದರ್ಶನ ಮಾಡೋರು, ಅವರನ್ನು ಕಾಯೋರಲ್ಲಿರ್ತಾರೆ, ಹಿಂದಿರ್ತಾರೆ. नहीं तो पांडवों को गार्ड बनाकर शक्तियों की रखवाली के लिए निमित्त बनाया हुआ है. ಅದಕ್ಕೆ ಬಾಬಾ ಹೇಳ್ತಾರೆ, गाइड पीछे रहता है, गार्ड पीछे रहता है, गाइड आगे रहता है. तो गाइड तो आगे है ही, नहीं तो पांडवों को गार्ड बनाकर शक्तियों की रखवाली के लिए निमित्त बनाया हुआ है. पांडवों को पीछे रहकर शक्तियों को आगे करना है. ಪಾಂಡವರು ಏನು ಮಾಡಬೇಕು, ಶಕ್ತಿಯರನ್ನು ಮುಂದಿಟ್ಟು ತಾವು ಹಿಂದಿರಬೇಕು. ಗೈಡ್ ನಹಿ ಬನನಾ ಹೇ. ಪಾಂಡವರು ಗೈಡ್ ಆಗೋ ಹಾಗಿಲ್ಲ. ಗೈಡ್ ಪಾತ್ರ ಯಾರು ಕೊಟ್ಟರು ಬಾಬಾ, ಬಹನ್ನರಿಗೆ ಕೊಟ್ಟಿದ್ದಾರೆ. गार्ड बनना है. आप कौन से पुरुषार्थियों की लाइन में हो. पुरुषार्थियों की कितनी लाइनें बनी हुई है. ಬಾಬಾ ಕೇಳ್ತಾರೆ, ನೀವು ಎಂಥ ಪುರುಷಾರ್ಥಿಯರ ಲೈನ್ನಲ್ಲಿದ್ದೀರಾ. ಪುರುಷಾರ್ಥಿಗಳ ಲೈನ್ ದೊಡ್ಡದಿದೆ ಅಂತ ಹೇಳ್ತಾರೆ ಬಾಬಾ. ಎಷ್ಟು ಡಿಸ್ಟರ್ಬೆನ್ಸ್ ಇದೆ ಅವನಿಗೆ. बाबा ಹೇಳ್ತಾರೆ, अब बाप दादा ऐसा मास्टर सर्वशक्तिमान बनाने की पढ़ाई पढ़ा रहे हैं. ಇವತ್ತು ಬಾಪ್ ದಾದಾ ಇಂಥ ಒಂದು ಮಾಸ್ಟರ್ ಸರ್ವಶಕ್ತಿವಾನನ್ನಾಗಿ ಅಭ್ಯಾಸ ಮಾಡಿಸ್ತಿದ್ದಾರೆ. जो किसके भी सूरत में उसकी स्थिति और संकल्प स्पष्ट समझ सको. ಬಾಬಾ ಎಂಥ ಅಭ್ಯಾಸ ಮಾಡಿಸ್ತಿದ್ದಾರೆ ಅಂತಂದರೆ, ಯಾರಾದರೂ ನಿಮ್ಮನ್ನು ನೋಡಿದರೆ ನಿಮ್ಮ ಸ್ಥಿತಿ ಮತ್ತು ಸಂಕಲ್ಪ ಸ್ಪಷ್ಟವಾಗಿ ಅವ್ರಿಗೆ ಕಾಣಿಸ್ಬೇಕು ಅಂತಾರೆ ಬಾಬಾ. ಶಕ್ ಭಿ ನ ರಹೆ, ಸ್ಪಷ್ಟ ಮಾಲೂಮ್ ಪಡ್ ಜಾಯೆ. ಇದರಲ್ಲಿ ಅವ್ರಿಗೆ ಸಂಶಯ ಬರಬಾರ್ದು, ಸ್ಪಷ್ಟವಾಗಿ ನೀವೇನು ಅಂತ ಅವ್ರಿಗೆ
ಕಾಣಿಸ್ಬೇಕು. ಯಹ ಹೇ ಅಂತಿಮ ಪಢಾಯಿ ಕಿ ಸ್ಟೇಜ್. ಇದೇನಾಗಿದೆ, ಅಂತಿಮ ಅಭ್ಯಾಸದ ಸ್ಥಿತಿಯಾಗಿದೆ. ಸಾಕಾರ ರೂಪ ಮೇ ಥೋಡಿ ಸಿ ಝಲಕ್ ಅಂತ ಮೇ ದಿಖಾಯಿ. ಸಾಕಾರ ರೂಪದಲ್ಲಿ ಝಲಕ್ ಅಂತದಲ್ಲಿ ಕಾಣಿಸ್ತದೆ. जो साकार रूप में साथ थे उन्होंने कई ऐसी बातें नोट की हैं. ऐसी ही स्थिति नंबरवार सभी बच्चों की होनी है. ಬಾಬಾ ಹೇಳ್ತಾರೆ, ಸಾಕಾರ ರೂಪದಲ್ಲಿ ಸಾಥ್ ಥೇ ಜೊತೆಗಿದ್ರು. ಉನ್ಹೋನೆ ಕೈ ಐಸೆ ಬಾತೆ ನೋಟ್ ಕಿ ಹೇ. ಅವರು ಇಂಥ ಮಾತುಗಳನ್ನು ನೋಟ್ ಮಾಡ್ಕೊಂಡಿದ್ದಾರಲ್ಲ, ಅದೇ ಥರ ಈಗಲೂ ಕೂಡ ಸ್ಥಿತಿ ನಂಬರ್ವಾರ್ ಎಲ್ಲ ಮಕ್ಕಳದು ಆಗಬೇಕು. जब ऐसी स्थिति होती जाएगी तब अंतिम स्वरूप और भविष्य स्वरूप आप सभी की सूरत से सभी को स्पष्ट दिखने में आएगा. ಆವಾಗ ಬಾಬಾ ಹೇಳ್ತಾರೆ, ಯಾವಾಗ ಸ್ಥಿತಿ ಆಗ್ಬಿಡ್ತದೋ ಅಂತಿಮ ಸ್ವರೂಪ ಮತ್ತು ಭವಿಷ್ಯ ಸ್ವರೂಪ ಎಲ್ಲರಿಗೂ ಏನಾಗ್ತದೆ, ಸ್ಪಷ್ಟವಾಗಿ ಕಾಣಿಸ್ತದೆ. ಜಬ್ ತಕ್ साकार रूप नहीं बने हैं तब तक साक्षात्कार नहीं हो सकता है. ಬಾಬಾ ಹೇಳ್ತಾರೆ, ಎಲ್ಲಿ ತನಕ ನೀವು ಸಾಕ್ಷಾತ್ ಸಾಕಾರ ರೂಪದಲ್ಲಿ ನಿಮ್ಮ ಗುಣ ಚಾಲ್ ಚಲನಲ್ಲಿ ಕಾಣಿಸೋದಿಲ್ವೋ ಅಲ್ಲಿ ತನಕ ಸಾಕ್ಷಾತ್ಕಾರ ಆಗೋದಿಲ್ಲ ಅಂತಾರೆ ಬಾಬಾ. इसलिए इस सब्जेक्ट पर अति समीप रत्नों को ध्यान देना है. ಅದಕ್ಕಾಗಿ ಈ ವಿಷಯದಲ್ಲಿ ಅತಿ ಸಮೀಪ ರತ್ನಗಳು ಏನು ಮಾಡಬೇಕು, ಹೆಚ್ಚು ಗಮನ ಕೊಡಬೇಕು. जितना समीप उतना ही स्वयं भी स्पष्ट और दूसरे भी उनके आगे स्पष्ट दिखाई देंगे. ಎಷ್ಟೆಷ್ಟು ನೀವು ಪರಮಾತ್ಮನ ಸಮೀಪ ಬರ್ತೀರೋ ಅಷ್ಟೆಷ್ಟು ಸ್ಪಷ್ಟ ಬರ್ತದೆ. ಬೇರೆದವರು ಕೂಡ ಉನ್ಕೆ ಆಗೆ ಅವ್ರ ಎದುರುಗಡೆ ಸ್ಪಷ್ಟವಾಗಿ ಕಾಣಿಸ್ತೀರಾ. जितना जितना जिसका पुरुषार्थ स्पष्ट हो जाता है उतना ही उनकी प्रारब्ध स्पष्ट होती जाती है. ಎಷ್ಟೆಷ್ಟು ಪುರುಷಾರ್ಥ ಸ್ಪಷ್ಟ ಆಗ್ತಾ ಹೋಗ್ತದೋ ಅವರ ಪ್ರಾರಬ್ಧನೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತದೆ. ಪ್ರಾರಬ್ಧ ಅಂದರೆ ಸತ್ಯಯುಗದ ಸಾಕ್ಷಾತ್ಕಾರ ಆಗ್ತಾ ಹೋಗ್ತದೆ. और अन्य भी उनके आगे स्पष्ट होते जाते हैं. स्पष्ट अर्थात संतुष्ट. ಅವರು ಕೂಡ ಏನಾಗ್ತಾರೆ, ಖುಷಿ ಆಗ್ತಾರೆ, ಸಂತುಷ್ಟ ಆಗ್ತಾರೆ. जितना संतुष्ट होंगे उतना ही स्पष्ट होंगे. ಎಷ್ಟು ನೀವು ಸಂತುಷ್ಟ ಆಗ್ತಾ ಹೋಗ್ತೀರೋ ನಿಮ್ಮನ್ನು ನೋಡೋರು ಕೂಡ ಅಷ್ಟೇ ಸ್ಪಷ್ಟವಾಗಿರ್ತಾರೆ, ಅವರು ಸಂತುಷ್ಟ ಆಗ್ತಾರೆ. स्पष्ट बच्चों को साकार रूप में कौन से शब्द कहते थे. ಸ್ಪಷ್ಟ ಮಕ್ಕಳಿಗೆ ಸಾಕಾರ ರೂಪದಲ್ಲಿ ಯಾವ ಶಬ್ದನ ಹೇಳ್ತಾ ಇದ್ರು. ಸಾಫ್ ಔರ್ ಸ್ವಚ್ಛತಾ. ಸ್ಪಷ್ಟ ಕಾಣಿಸ್ಬೇಕು ಅಂತಂದರೆ ನಾವು ಒಳಗಡೆ ಏನಿರಬೇಕು, ನಮ್ಮಲ್ಲಿ ಸತ್ಯತೆ ಇರಬೇಕು, ಸ್ವಚ್ಛತೆ ಇರಬೇಕು ಅಂತಾರೆ ಬಾಬಾ. ಸ್ಪಷ್ಟತೆ ಮತ್ತು ಸ್ವಚ್ಛತೆ ಅಂದರೆ ಏನು, ಸತ್ಯತೆ ಮತ್ತು ಸ್ವಚ್ಛತೆ. जिसमें सच्चाई और सफाई है वह सदैव स्पष्ट होता है. ಯಾರ ಒಳಗಡೆ ಸತ್ಯ ಇದೆಯೋ ಸ್ವಚ್ಛತಾ ಇದೆಯೋ ಅವರು ಸದೈವ ಸ್ಪಷ್ಟವಾಗಿ ಕಾಣಿಸ್ತಾರೆ. जब सफाई होती है तो भी सभी वस्तु स्पष्ट देखने में आती है. ಸ್ಥೂಲದಲ್ಲಿನೂ ಕೂಡ ಯಾವ ವಸ್ತುಗಳನ್ನು ಸ್ವಚ್ಛವಾಗಿ ಕ್ಲೀನ್ ಮಾಡ್ತೀವೋ ಆವಾಗ ಆ ವಸ್ತುಗಳೇನು ಕಾಣಿಸ್ತವೆ, ಸ್ಪಷ್ಟ ಕಾಣಿಸ್ತಾವಲ್ಲ. यह लेसन भट्टी की पढ़ाई का लास्ट लेसन है. ಈ ಪಾಠ, ಈ ಭಟ್ಟಿಯ ಅಭ್ಯಾಸದ ಕೊನೆಯ ಲೆಸನ್, ಕೊನೆಯ ಪಾಠ ಅಂತ ಹೇಳ್ತಾರೆ ಬಾಬಾ. ಯಹಿ ಎಕ್ಸಾಂಪಲ್ ಬನನಾ ಹೇ. ನಾವು ಇದೇ ಉದಾಹರಣೆ ಆಗಬೇಕು. ಯಾವ ಉದಾಹರಣೆ, ಸತ್ಯತಾ, ಸ್ವಚ್ಛತಾ ಮತ್ತು ಆವಾಗೇನಿರ್ತದೆ ಸ್ಪಷ್ಟತಾ. जो किसी भी बात में एग्जाम्पल बनते हैं उनको उसका फल एग्ज़ाम में एक्स्ट्ರಾ ಮಾರ್ಕ್ಸ್ मिलते हैं. ಬಾಬಾ ಹೇಳ್ತಾರೆ, ಯಾವುದೇ ಮಾತಿನಲ್ಲಿ ನೀವು ಎಕ್ಸಾಂಪಲ್ ಆಗಿಬಿಟ್ರೆ ಅವ್ರಿಗೇನಾಗ್ತದೆ, ಸಫಲತೆ ಆಗ್ತದೆ. ಫಲ ಸಿಗಬೇಕಾದ್ರೆ ಎಕ್ಸಾಮ್ನಲ್ಲಿ ನಿಮಗೇನು ಸಿಗ್ತವೆ, ಎಕ್ಸ್ಟ್ರಾ ಮಾರ್ಕ್ಸ್ ಸಿಗ್ತವೆ. 4 ಸಬ್ಜೆಕ್ಟ್ ವಿಶೇಷ ಧ್ಯಾನ ಮೇ ರಖನಿ ಹೈ. 4 ವಿಷಯಗಳಿದ್ದಾವೆ, ಅದ್ರ ಕಡೆ ಗಮನ ಇರಬೇಕು ವಿಶೇಷವಾಗಿ. ಏಕ್ ಯಾದ್ ಕಾ ಬಲ್, ಸ್ನೇಹ ಕಾ ಬಲ್, ಸಹಯೋಗ ಕಾ ಬಲ್ ಔರ್ ಸಹನ್ ಕಾ ಬಲ್. ಇದು ಅಂತ ಹೇಳ್ತಾರೆ ಬಾಬಾ. ಜ್ಞಾನ, ಯೋಗ, ಧಾರಣ, ಸೇವಾ ಅವು 4 ಸಬ್ಜೆಕ್ಟ್ಗಳಾದರೆ ವಿಶೇಷವಾಗಿ ಇಲ್ಲೊಂದು 4 ಹೇಳ್ತಾರೆ ಬಾಬಾ. ಏನು, ನೆನಪಿನ ಶಕ್ತಿ, ಸ್ನೇಹದ ಶಕ್ತಿ, ಸಹಯೋಗದ ಶಕ್ತಿ, ಸಹನ ಶಕ್ತಿ. यह 4 बातें विशेष इस भट्टी की सब्जेक्ट्स है. ಈ ಭಟ್ಟಿಯ 4 ವಿಷಯಗಳು, ಯೋಗ ಬಲ್, ಸ್ನೇಹ ಕಾ ಬಲ್, सहयोग का बल, सहन का बल. इन 4 बातों में बाप दादा ने रिजल्ट क्या निकली. ಈ 4 ಮಾತುಗಳಲ್ಲಿ ಬಾಬಾ ರಿಸಲ್ಟ್ ತೆಗೆದ್ರು, ಏನು ಬಂತು. ಹರ್ಷ್ ಕಿ ಹಿ ರಿಸಲ್ಟ್ ಹೈ. ರಿಸಲ್ಟ್ ಖುಷಿ ಕೊಡುವಂಥದ್ದೇ ಇದೆ.
सभी बल एक समान होने में कुछ परसेंटेज की कमी है. ನಾಲ್ಕು ಶಕ್ತಿಗಳಲ್ಲಿ ಸಮಾನ ಆಗೋದ್ರ ಬದಲಾಗಿ ಸ್ವಲ್ಪ ಪರ್ಸೆಂಟೇಜ್ ವೈಸ್ ಇದೆ ಅಂತಾರೆ ಬಾಬಾ. बल चारों ही है लेकिन चारों की ही समानता हो. ಶಕ್ತಿ ನಾಲ್ಕೋದು ಇದೆ, ಆದರೆ ಸಮಾನತೆ ಬೇಕು. उसमें परसेंटेज की कमी है. ಅದರಲ್ಲಿ ಪರ್ಸೆಂಟೇಜ್ ವೈಸ್ ಹೆಚ್ಚು ಕಡಿಮೆ ಇದೆ. तो रिजल्ट क्या हुई? ಏನಾಯಿತು ರಿಸಲ್ಟ್? 84% ಪಾಸ್, ಬಾಕಿ जो 24% ಕಮ್ಮಿ है. ಬಾಬಾ ಹೇಳ್ತಾರೆ 84% ಪಾಸ್ ಇದ್ದೀರಾ, ಇನ್ನು 24% ಏನಿದ್ದೀರಿ ಕಮ್ಮಿ ಇದ್ದೀರಿ. वह सिर्फ उसकी है कि सर्व बल समान हो. कोई में कोई बल विशेष है, कोई में कोई बल विशेष है. चारों बल जब समान हो तब समझो संपूर्ण. ಅದು ಹೆಚ್ಚಿದೆ, ಇದು ಹೆಚ್ಚಿದೆ, ಅದು ಕಮ್ಮಿ ಇದೆ, ಹಿಂಗಿಲ್ಲ ಅಂತಾರೆ ಬಾಬಾ. ನಾಲ್ಕು ವಿಷಯಗಳಲ್ಲಿ ಸಂಪೂರ್ಣತೆ ಆಗಬೇಕು. इस अवस्था में शरीर छूट जाए तो भविष्य रिजल्ट क्या होगी? ಇದೇ ಸದ್ಯದ ಸಮಯದಲ್ಲಿ, ಇದೇ ಅವಸ್ಥೆಯಲ್ಲಿ ಶರೀರ ಬಿಟ್ವಿ ಅಂತಂದರೆ ಭವಿಷ್ಯದಲ್ಲಿ ಏನು ರಿಸಲ್ಟ್ ಬರ್ಬೋದು? जो ऐसे पुरुषार्थी होते हैं फिर भी हिम्मतवान तो है ना. ಇರಲಿ, ರಿಸಲ್ಟ್ ಪರ್ಸೆಂಟೇಜಲ್ಲಿ ಕಮ್ಮಿ ಇದ್ದರೂ ಕೂಡ ನೀವೇನಾಗಿದ್ದೀರಾ? ಹಿಮ್ಮತ್ವಾನ್ ಆಗಿದ್ದೀರಾ ಅಂತಾರೆ ಬಾಬಾ. ನೀವೇನಾಗಿದ್ದೀರಾ? ಹಿಮ್ಮತ್ವಾನ್ ಆಗಿದ್ದೀರಾ ಅಂತಾರೆ ಬಾಬಾ. बाबा ಹೇಳ್ತಾರೆ तो बाप दादा की भी प्रतिज्ञा की हुई है बच्चों से कि हिम्मते बच्चे मददे बाप. ಬಾಬಾ ಏನು ಮಾಡಿದ್ದಾರೆ? ಮಕ್ಕಳ ಜೊತೆ ಪ್ರತಿಜ್ಞೆ ಮಾಡಿದ್ದಾರೆ. ಯಾರು ಧೈರ್ಯವಂತ ಮಕ್ಕಳಿದ್ದಾರೆ ಅವ್ರಿಗೆ ನಾನೇನು ಮಾಡ್ತಿದ್ದೀನಿ? ಸಹಾಯ ಮಾಡ್ತೀನಿ. ऐसी हिम्मत रख चलने वाले अंत तक इसी हिम्मत में रहते रहेंगे तो ऐसे हिम्मतवान बच्चों को कुछ मदद मिल जाती है. ಇಂಥ ಧೈರ್ಯವಂತ ಮಕ್ಕಳಿಗೆ ನಡೀತಾ ನಡೀತಾ ಬಾಬಾ ಏನು ಮಾಡ್ತಾರೆ? ಧೈರ್ಯ ತುಂಬ್ತಿರ್ತಾರೆ. ಅವ್ರು ಹಾಗೆ ಹಿಮ್ಮತ್ವಾನ್ ಮಕ್ಕಳಿಗೆ ಬಾಬಾ ಸಹಾಯ ಮಾಡ್ತಾರೆ. सभी से बुद्धियोग हटाकर अंत में एक की याद में रहने का जो पुरुषार्थी है उसे मदद मिलने के कारण सहज हो जाता है. ಬಾಬಾ ಹೇಳ್ತಾರೆ ಎಲ್ಲದರಿಂದ ಬುದ್ಧಿಯನ್ನು ತೆಗೆದು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡುವುದರ ಪುರುಷಾರ್ಥದಲ್ಲಿ ಯಾವ ಮಕ್ಕಳಿರ್ತಾರೋ ಅವ್ರಿಗೆ ಬಾಬಾನ ಮದದು ಸಿಕ್ಕೇ ಸಿಗ್ತದೆ. ಅದರ ಕಾರಣದಿಂದಾಗಿ ಆ ಮಕ್ಕಳು ಏನಾಗ್ಬಿಡ್ತಾರೆ? ಸಹಜ ಯೋಗಿ ಆಗಿಬಿಡ್ತಾರೆ. स्कॉलरशिप मिलेगी व नहीं वह फिर है अंत तक हिम्मत रखने पर. ಸ್ಕಾಲರ್ಶಿಪ್ ಸಿಗ್ತದೋ ಬಿಡ್ತದೋ ಅದಂತ ಏನದಲ್ಲ, ಕೊನೆಯವರೆಗೂ ನೀವೇನಿರಬೇಕು? ನಿಮಗೆ ಹಿಮ್ಮತ್ತಿರಬೇಕು. जितना बहुत समय से हिम्मत में चलते रहते हैं वह बहुत समय का लिंक टूटा नहीं तो गैलप कर सकता है. ಬಾಬಾ ಹೇಳ್ತಾರೆ ಏನೇನೋ ಬರ್ತಾವೆ, ವಿಘ್ನಗಳು ಬರ್ತಾವೆ, ಏನೇ ಬಂದರೂ ಧೈರ್ಯದಿಂದ ನೀವು ಮುನ್ನುಗ್ತಾ ಇದ್ದರೆ ಬಾಬಾ ಏನು ಮಾಡಿಬಿಡ್ತಾರೆ? ನಿಮಗೆ ಎಕ್ಸ್ಟ್ರಾ ಮಾರ್ಕ್ಸ್ ಕೊಟ್ಟು ಗ್ಯಾಲಪ್ ಮಾಡಿಬಿಡ್ತಾರೆ. ಲಿಂಕ್ ಕಟ್ ಮಾಡ್ಕೋಬಾರ್ದು ಬಾಬಂದು ಅಂತಾರೆ ಬಾಬಾ. अगर अभी भी कारणे अकारणे बहुत समय के हिम्मत का लिंक टूट जाता है तो फिर स्कॉलरशिप लेना मुश्किल है. ಅದಕ್ಕೆ ಬಾಬಾ ಹೇಳ್ತಾರೆ ಯಾವುದೋ ಕಾರಣಾಂತರಗಳಿಂದ ಬಾಬಾನ ಲಿಂಕ್ ತಪ್ಪಿತು ಅಂತಂದರೆ ಸ್ಕಾಲರ್ಶಿಪ್ ಸಿಗೋದು ಕಷ್ಟ ಆಗ್ತದೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ इसलिए यही लास्ट लेसन पक्का करा रहे हैं. ಅದಕ್ಕೆ ಬಾಬಾ ಈಗ ಇದು अंतिम ಪಾಠವನ್ನು ಪಕ್ಕಾ ಮಾಡ್ತಿದ್ದಾರೆ. अभी तक टोटल रिजल्ट में क्या देखा? ಇಲ್ಲಿ ತನಕ ರಿಸಲ್ಟ್ ಏನು ನೋಡಿದ್ರಿ? सर्विस की सब्जेक्ट में इंचार्ज बनना आता है लेकिन याद की सब्जेक्ट में बैटरी चार्ज करना बहुत कम आता है. ಬಾಬಾ ಹೇಳ್ತಾರೆ ಸರ್ವೀಸಿನ ಸಬ್ಜೆಕ್ಟ್ನ ಇನ್ಚಾರ್ಜ್ ತಗೊಳ್ಳೋದ್ರಲ್ಲಿ ನೀವು ಪರ್ಫೆಕ್ಟ್ ಇದ್ದೀರಾ, ಆದರೆ ನೆನಪಿನ ಶಕ್ತಿನಲ್ಲಿ ಬ್ಯಾಟ್ರಿ ಚಾರ್ಜ್ ಮಾಡೋದ್ರಲ್ಲಿ ಸ್ವಲ್ಪ ಕಡಿಮೆ ಇದ್ದೀರಾ, ಬಹಳ ಕಡಿಮೆ ಇದ್ದೀರಾ ಅಂತಾರೆ ಬಾಬಾ. ತಿಳಿತಾ? साकार रूप में अनुभव देखा, साकार रूप में सर्विस की जिम्मेवारी सभी से ज़्यादा थी. ಬಾಬಾ ಹೇಳ್ತಾರೆ ಸಾಕಾರ ರೂಪದಲ್ಲಿ ಅನುಭವ ನೋಡಿದ್ದೀರಲ್ಲ, ಸರ್ವೀಸಿನ ಜಿಮ್ಮೆವಾರಿ ಬ್ರಹ್ಮ ಬಾಬಾಗೆ ಬಹಳ ಇತ್ತು. बच्चों में उनसे कितनी कम है? ಅದು ಮಕ್ಕಳಲ್ಲಿ ಕಡಿಮೆ ಇದೆ. बच्चों को सिर्फ सर्विस की ड्यूटी है. ಮಕ್ಕಳಿಗೆ ಕೇವಲ ಸೇವೆಯ ಕರ್ತವ್ಯ ಇದೆ. लेकिन साकार रूप में तो सभी ड्यूटी थी. साकार ರೂಪದಲ್ಲಿ ಬಾಬಾ ಹೇಳ್ತಾರೆ ಸಾಕಾರ ರೂಪದಲ್ಲಿ ಬಾಬಾ ಹೇಳ್ತಾರೆ ಸಂಕಲ್ಪೋं का सागर था
रिस्पॉन्सिबिलिटी के संकल्पों में थे, फिर भी सागर की लहरों में देखते थे व सागर के तले में देखते थे. ಬಾಬಾ ಹೇಳ್ತಾರೆ, ಸಂಕಲ್ಪದಲ್ಲಿ ಸಂಕಲ್ಪೋं का सागर था, ಸಂಕಲ್ಪಗಳ ಸಾಗರನೇ ಇತ್ತು. ಜವಾಬ್ದಾರಿ ರಿಸ್ಪಾನ್ಸಿಬಿಲಿಟಿ ಕೆ ಸಂಕಲ್ಪೋं में ಜವಾಬ್ದಾರಿಯ ಸಂಕಲ್ಪದಲ್ಲಿದ್ದರು. फिर भी ಆದರೂ ಕೂಡ ಸಾಗರ್ ಕಿ ಲಹರೋं में देखते थे, ಪರಮಾತ್ಮ ಏನು ಸಾಗರ ಆತನ ಅಲೆಗಳಲ್ಲಿ ನೋಡ್ತಾ ಇದ್ರು. ಸಾಗರಕ್ಕೆ ತಲೆ ಮೇಲೆ देखते थे, ಪರಮಾತ್ಮ ಸಾಗರನ ಆಳದಲ್ಲಿ ನೋಡ್ತಾ ಇದ್ರು. बच्चों को लहरों में लहराना आता है लेकिन तले में जाना नहीं आता. ಮಕ್ಕಳಿಗೆ ಪರಮಾತ್ಮನ ಶಕ್ತಿಯ ಕಿರಣಗಳಲ್ಲಿ ಅಲೆಗಳಲ್ಲಿ ಹಾರಾಡೋದು ಗೊತ್ತಿದೆ, ಆದರೆ ಆಳದಲ್ಲಿ ಹೋಗೋಕ್ಕಾಗ್ತಿಲ್ಲ ಅಂತ ಬಾಬಾ ಹೇಳ್ತಾರೆ. ಉನ್ಕಾ ಸಹಜ ಸಾಧನ ಪೆಹಲೆ ಸುನಾಯ ಕಿ ಪ್ರಾಕ್ಟೀಸ್ ಕರೋ. ಆಳದಲ್ಲಿ ಹೋಗೋಕ್ಕೆ ಏನು ಸಹಜ ಸಾಧನ ಅಂತಂದರೆ ಪ್ರಾಕ್ಟೀಸ್ ಮಾಡಿ. अभी अभी आवाज़ में आए, फिर मास्टर सर्वशक्तिमान बन अभी अभी आवाज़ से परे. ಈಗೀಗ ಮಾತಾಡ್ತಾ ಮಾತಾಡ್ತಾ ಮಾಸ್ಟರ್ ಸರ್ವಶಕ್ತಿಮಾನ್ ಆಗಿ ಆವಾಜಿಂದ ಶಬ್ದದಿಂದ ಏನಾಗಬೇಕು, ಭಿನ್ನ ಆಗಬೇಕು. अभी अभी का अभ्यास करो, कितने भी कारोबार में हो लेकिन बीच बीच में एक सेकंड भी निकाल कर इसका जितना अभ्यास जितनी प्रैक्टिस करेंगे उतना प्रैक्टिकल रूप बनता जाएगा. ಬಾಬಾ ಹೇಳ್ತಾರೆ, ನೀವು ಇಂಥ ದೊಡ್ಡ ದೊಡ್ಡ ಕಾರೋಬಾರ್ಗಳನ್ನು ಜವಾಬ್ದಾರಿಗಳನ್ನು ನಿಭಾಯಿಸಿದ್ರೂ ಕೂಡ ನಡುವೆ ಒಂದೊಂದು ಸೆಕೆಂಡ್ ಏನು ಮಾಡಬೇಕು, ಭಿನ್ನ ಆಗ್ತಕ್ಕಂಥ ಅಭ್ಯಾಸವನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಆವಾಗ ಪ್ರಾಕ್ಟಿಕಲ್ ರೂಪದಲ್ಲಿ ನೀವೇನು ಕಾಣಿಸ್ತೀರಾ, ಸಂಪೂರ್ಣ ಕಾಣಿಸ್ತೀರಾ. ಪ್ರಾಕ್ಟೀಸ್ ಕಮ್ ಹೇ ಇಸ್ಲಿಯೇ ಪ್ರಾಕ್ಟಿಕಲ್ ರೂಪ ನಹಿ ಹೇ. ಯಾಕಾಗ್ತಿಲ್ಲ ಅಂತಂದರೆ ಪ್ರಾಕ್ಟೀಸ್ ಬಹಳ ಕಡಿಮೆ ಇದೆ, ಅದಕ್ಕಾಗಿ ಪ್ರಾಕ್ಟಿಕಲ್ ರೂಪದಲ್ಲಿ ಅದು ಬರ್ತಿಲ್ಲ. कभी सागर की लहरों में कभी तले में यह अभ्यास करो. ಸಾಗರದ ಲೆಹರ್ ಅಂತಂದರೆ ಬಾಬಾಂದು ಶಕ್ತಿಯ ಖುಷಿ, ಅದರ ಲೆಹರ್ನಲ್ಲಿ ಆಡ್ತಾ ಆಡ್ತಾ ಒಳಗಡೆ ಏನು ಹೋಗಬೇಕು, ಆಳಕ್ಕೆ ಹೋಗಬೇಕು ಅಂತಾರೆ ಬಾಬಾ. आज विशेष बात यही चेक कर रहे थे कि बच्चों में जितना ही साहस है उतनी ही सहन शक्ति है. ಬಾಬಾ ಮತ್ತು ಪರೀಕ್ಷೆ ಮಾಡ್ತಿದ್ರು. ಸಾಹಸ ಎಷ್ಟಿದೆಯೋ ಅಷ್ಟೇ सहनशक्तिनू ಕೂಡ ಇದೆ ಏನು. साहस रखने की शक्ति कितनी है और सहन शक्ति कितनी है. ಸಾಹಸ ಇಡೋದ್ರಲ್ಲಿ ಎಷ್ಟು ಶಕ್ತಿ ಇದೆಯೋ, ಸಹನ್ ಮಾಡ್ಕೊಳ್ಳೋದ್ರಲ್ಲಿ ಎಷ್ಟು ಶಕ್ತಿ ಇದೆಯೋ. ಯಹ ದೇಖ್ ರಹೆ ಥೆ, ಇದನ್ನು ಬಾಬಾ ನೋಡ್ತಾ ಇದ್ರು. जितना जितना स्वयं पुरुषार्थ में संतुष्ट और स्पष्ट होंगे उतना और उनके आगे स्पष्ट दिखाई देवे. ಎಷ್ಟೆಷ್ಟು ಸ್ವಯಂ ಪುರುಷಾರ್ಥನಲ್ಲಿ ಸಂತುಷ್ಟ ಆಗ್ತಿರೋ ಮತ್ತು ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತೀರಾ. अब पेपर भी हुआ, ಈಗ ಎಕ್ಸಾಮು ಆಯಿತು. ರಿಸಲ್ಟ್ भी सुनाई, ಬಾಬಾ ರಿಸಲ್ಟು ಹೇಳಿದರು. ಬಾಕಿ ಪಾಂಡವೋं की बात रह गई, ಇನ್ನು ಪಾಂಡವರ ಮಾತು ಏನು. बाप दादा के पास पुरुषार्थियों की कितनी लाइनें हैं. ಬಾಪ್ ದಾದಾರವರ ಎದುರುಗಡೆ पुरुषार्थिಗಳ ಲೈನ್ ಎಷ್ಟಿದೆ. औरों को न देख अपनी लाइन को तो देखते होंगे व लाइन को भी न देख अपने को देखते हो. ಬಾಬಾ ಹೇಳ್ತಾರೆ, ಅವರಿವರ ಲೈನ್ ನೋಡೋದಲ್ದೇ ನಮ್ಮ ಲೈನ್ ನೋಡ್ತೀರೇನು. एक है तीव्र पुरुषार्थियों की लाइन, दूसरी है पुरुषार्थियों की लाइनें, तीसरी है गुप्त पुरुषार्थियों की लाइन और चौथी है ढीले पुरुषार्थियों की लाइन. ಎಷ್ಟು ಲೈನ್ ಇದೆ ಅಂತ ಹೇಳ್ತಾರೆ ಬಾಬಾ, 4 ಲೈನ್. ಒಂದು ತೀವ್ರ ಪುರುಷಾರ್ಥಿ ಲೈನ್, ಎರಡನೇದು ಸರಳ ಪುರುಷಾರ್ಥಿ, 3 ಗುಪ್ತ ಪುರುಷಾರ್ಥಿ, 4 ಢೀಲಾ ಪುರುಷಾರ್ಥಿ ಅಂದರೆ ಮಾಡೋದು ಬಿಡೋದು. अब बताओ आप किस लाइन में हो. ಚೆಕ್ ಮಾಡ್ಕೊಡ್ರಿ ನಾನು ಯಾವ ಲೈನಲ್ಲಿದ್ದೀನಿ. अब ऐसा समय जल्दी आएगा जो यह शब्द नहीं बोलेंगे कि आप जानो. ಇಂಥ ಸಮಯ ಬರ್ತದೋ ಶಬ್ದ ಹೇಳೋದಿಲ್ಲ, ಅದು ನಿಮಗೆ ಗೊತ್ತು. ನಹಿ ಹಮ್ ಸಭಿ ಜಾನ್ತೆ ಹೇ, ಇಲ್ಲ ಎಲ್ಲರಿಗೂ ನಮಗೆ ಗೊತ್ತಿದೆ. ಕ್ಯೂಂಕಿ ಮಾಸ್ಟರ್ ಸರ್ವಶಕ್ತಿವಾನ್ ಹೇನಾ, ನಾವೆಲ್ಲರೂ ಏನಾಗಿದ್ದೀವಿ, ಮಾಸ್ಟರ್ ಸರ್ವಶಕ್ತಿವಾನ್. ಸಭಿ ಶಕ್ತಿಯ ಸಮಾನ ರೂಪ ಮೇ ಹಿ ಜಾಯಂಗೆ, ಎಲ್ಲ ಶಕ್ತಿಗಳು ಸಮಾನ ರೂಪದಲ್ಲೇ ಇರ್ತವೆ. ಫಿರ್ ಮಾಸ್ಟರ್ ಸರ್ವಶಕ್ತಿಮಾನ್ ಹೋ ಜಾಯಂಗೆ. ಬಾಬಾನ ಶಕ್ತಿಗಳೆಲ್ಲ ನನ್ನ ಶಕ್ತಿಗಳಾಗಿರ್ತವೆ, ಆದರೂ ಕೂಡ ನಾವೇನು ಮಾಸ್ಟರ್ ಸರ್ವಶಕ್ತಿಮಾನ್. ಬಾಪ್ ಕಾ ಇತನಾ ನಿಶ್ಚಯ ಹೇ, ಬಾಬಾಗೆ ಅಷ್ಟೊಂದು ನಿಶ್ಚಯ ಇದೆ. ನಿಶ್ಚಯ ಬುದ್ಧಿ ಹೈ ವಹ ವಿಜಯಿ ಹೈ ಹಿ. ಯಾರಿಗೆ ನಿಶ್ಚಯ ಬುದ್ಧಿ ಇದೆಯೋ ಅವರು ವಿಜಯ ಆಗೇ ಆಗ್ತಾರೆ.
बाप और स्वयं में निश्चय बुद्धि है तो विजय कहाँ जाएगी. ತಂದೆ ಮತ್ತು ತಮ್ಮಲ್ಲಿ ನಿಶ್ಚಯ ಬುದ್ಧಿ ಇತ್ತು ಅಂತಂದರೆ ವಿಜಯ ನಮ್ಮನ್ನು ಬಿಟ್ಟು ಇನ್ನೆಲ್ಲಿ ಹೋಗ್ತದೆ ಅಂತಾರೆ ಬಾಬಾ. निश्चय बुद्धि के पीछे पीछे विजय आती है, वह विजय के पीछे पीछे नहीं दौड़ते. ಯಾರಿಗೆ ನಿಶ್ಚಯ ಬುದ್ಧಿ ಇರ್ತದೋ ಅವ್ರ ಹಿಂದ್ಗಡೆನೇ ವಿಜಯ ಬರ್ತದೆ, ವಿಜಯದ ಹಿಂದೆ ಓಡಿ ಹೋಗೋದಲ್ಲ ಅಂತಾರೆ ಬಾಬಾ. विजय उनके पीछे दौड़ती है. हम विजयी बने इस संकल्प का भी वह त्याग कर लेते. ಅವ್ರು ಏನು ಮಾಡ್ತಾರೆ, ನಾವು ವಿಜಯ ಆಗಬೇಕು ಅನ್ನೋ ಸಂಕಲ್ಪನವರು ತ್ಯಾಗ ಮಾಡ್ತಾರೆ. ಯಾಕಂದರೆ ಕಲ್ಪದಲ್ಲೂ ನಾವೇ ಏನಾಗಿದ್ದೀವಿ, ವಿಜಯಿ ಆಗಿದ್ದೀವಿ. ಐಸೆ ಸರ್ವಸ್ವ ತ್ಯಾಗಿ ಹೋ, ಹೀಗೆ ಎಲ್ಲವನ್ನ ತ್ಯಾಗ ಮಾಡಬೇಕು. ಸರ್ವಸ್ವ ತ್ಯಾಗಿ ಅವರು ಸರ್ವ ಸಂಕಲ್ಪೋಂಕೆ ತ್ಯಾಗಿ. ಎಲ್ಲಾನು ತ್ಯಾಗ ಮಾಡೋದಂತಂದ್ರೇನು, ಮತ್ತೆಲ್ಲ ಸಂಕಲ್ಪಗಳನ್ನು ಸಹಿತ ತ್ಯಾಗ ಮಾಡಬೇಕಂತಾರೆ ಬಾಬಾ. ಸಿರ್ಫ್ ಸರ್ವ ಸಂಬಂಧೋಂ ಕಾ ತ್ಯಾಗ ನಹಿ, ಕೇವಲ ಸಂಬಂಧಗಳ ತ್ಯಾಗ ಮಾಡೋದಲ್ಲ, ಸಂಕಲ್ಪಗಳನ್ನು ತ್ಯಾಗ ಮಾಡೋದು. ಸಂಕಲ್ಪಗಳು ತ್ಯಾಗ ಮಾಡೋದಂದ್ರೆ ಅದಾಗಬೇಕು, ಇದಾಗಬೇಕಾಗಿತ್ತು, ಹಂಗಾಗಬೇಕು, ಹಿಂಗಾಗಬೇಕು, ಅದೆಲ್ಲ ಏನು ಮಾಡೋದು, ಬಿಟ್ಬಿಡಬೇಕು ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಕ್ಯಾ ದೇಖ್ತೆ ಹೇ, ವಿಜಯ್ ಕಾ ಸಿತಾರ. ಬಾಬಾ ಏನು ನೋಡ್ತಾರೆ, ವಿಜಯದ ನಕ್ಷತ್ರಗಳನ್ನು ನೋಡ್ತಾರೆ. तो बाप दादा की लिस्ट में विजयी सितारे हो. ಬಾಬಾನ ಸಂಕಲ್ಪದಲ್ಲಿ, ಬಾಬಾನ ದೃಷ್ಟಿನಲ್ಲಿ ನಾವೆಲ್ಲರೂ ಏನಿದ್ದೀವಿ, ವಿಜಯದ ನಕ್ಷತ್ರಗಳು. जैसे और कार्य में एक दो के सहयोगी हो, वैसे ही भविष्य में भी एक दो के सहयोगी देखने में आ रहे हो. ಬಾಬಾ ಹೇಳ್ತಾರೆ ಇಲ್ಲೇ, ಹೇಗೆ ಯಾವುದೇ ಕಾರ್ಯದಲ್ಲಿ ಎಲ್ಲರೂ ಸಹಯೋಗಿ ಆಗಿದ್ದೀರಲ್ಲ, ಹಾಗೆಯೇ ಭವಿಷ್ಯದಲ್ಲಿನೂ ಕೂಡ ಒಬ್ಬರಿಗೊಬ್ಬರು ಏನಾಗ್ತೀರಾ, ಸಹಯೋಗಿ ಆಗ್ತೀರಾ ಅನ್ನೋದನ್ನು ಬಾಬಾ ನೋಡ್ತಾ ಇದ್ರು. ಬನನಾ ನಹಿ ಹೇ, ದೇಖ್ನೆ ಮೇ ಆ ರಹೇ ಹೋ. ಇನ್ನೇನು ಆಗಬೇಕಿಲ್ಲ, ನೀವೆಲ್ಲ ಸಹಯೋಗಿಗಳೇ ಅದಿರಿ ಅಂತ ಕಾಣಿಸ್ತಿದೆ ಅಂತಾರೆ ಬಾಬಾ. ಇತನಾ ಹಿ ಸಮೀಪಾನಾ ಹೇ, ಅಷ್ಟು ಸಮೀಪ ಬರಬೇಕು. ಜಿತನಾ ಅಬ್ ಆವಾಜ್ ಕರ್ ರಹೇ ಹೇ ಅವ್ರ ಪಹುಂಚ್ ರಹಾ ಹೇ, ಈಗೆಷ್ಟು ಶಬ್ದದಲ್ಲಿ ಬರ್ತಿರೋ ಅದು ಮುಟ್ತಾ ಇದೆಯೋ. अब आप लोगों को सर्व बातों में थोड़े समय में पूरा फॉलो करना है. ಅದಕ್ಕೆ ಬಾಬಾ ಹೇಳ್ತಾರೆ, ಈಗ ತಾವೆಲ್ಲರೂ ಎಲ್ಲ ಮಾತುಗಳಲ್ಲಿ ಸ್ವಲ್ಪ ಸಮಯದಲ್ಲೇ ಸಂಪೂರ್ಣವಾಗಿ ಏನು ಮಾಡಬೇಕಾಗಿದೆ, ಫಾಲೋ ಮಾಡಬೇಕಾಗ್ತದೆ. ಕರ್ ರಹೇ ಹೋ ಅವ್ರು ಕರ್ತೆ ಹಿ रहेंगे, ಮಾಡ್ತಾ ಇದ್ದೀರಿ, ಹಾಗೆ ಮಾಡ್ತಾನೆ ಇರ್ತೀರಾ. आप लोगों का जो पहले पहले संगठन बनाया था वह क्या कर रहे हैं. ತಾವೆಲ್ಲ ಮೊದಲು ಏನು ಸಂಘಟನೆ ಮಾಡಿದ್ದೀರಲ್ಲ, ನೀವೇನು ಮಾಡಕತ್ತೀರಿ ಅಂತಾರೆ ಬಾಬಾ. ಕಿಸ್ಲಿಯೇ ಸಂಘಟನೆ ಬನಾಯ ಥಾ, ಯಾತಕ್ಕಾಗಿ ಈ ಸಂಘಟನೆ ಮಾಡಲಾಗಿತ್ತು. यज्ञ की संभाल के साथ संगठन में रहने वाले स्वयं की भी संभाल कर रहे हैं. ಬಾಬಾ ಕೇಳ್ತಾರೆ, ಯಜ್ಞವನ್ನು ಸಂಭಾಲನೆ ಮಾಡ್ತಾ ಮಾಡ್ತಾ, ಸಂಘಟನೆಯನ್ನು ಸಂಭಾಲನೆ ಮಾಡ್ತಾ ಮಾಡ್ತಾ ನಿಮ್ಮನ್ನು ನೀವು ಸಂಭಾಲ್ ಮಾಡ್ಕೊಳ್ಳಿಕತ್ತೀರೇನು. जो स्वयं की संभाल करते हैं वह यज्ञ की संभाल करते हैं. जो स्वयं की संभाल नहीं कर सकते हैं वह यज्ञ की भी संभाल नहीं कर सकते हैं. ಬಾಬಾ ಹೇಳ್ತಾರೆ, ಸ್ವಯಂವನ್ನು, ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ಬೇಕು. ಯಾರು ನಿಮ್ಮನ್ನು ನೀವು ಸಂಭಾಳಿಸ್ಕೊಳ್ತೀರೋ ಆಟೋಮೆಟಿಕ್ ಆಗಿ ಯಜ್ಞವನ್ನು ಸಂಭಾಲನೆ ಮಾಡೇ ಮಾಡ್ತೀರಾ. ನಿಮ್ಮನ್ನು ನೀವು ಸಂಭಾಲನೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಅಂದರೆ ಯಜ್ಞವನ್ನು ಕೂಡ ಸಂಭಾಲನೆ ಮಾಡೋಕ್ಕೆ ಆಗೋದಿಲ್ಲ. ಈ ಸಂಘಟನೆಗೂ ಕ್ಯಾ ಕ್ಯಾ ಕರ್ನಾ ಹೇ, ಯಹ ಉನ್ಹೋಂಕೋ ಭೀ ಸ್ಪಷ್ಟ ನಹಿ ಹೇ. ಈ ಸಂಘಟನೆಯಲ್ಲಿ ಏನೇನು ಮಾಡಬೇಕು ಅನ್ನೋದು ಕೂಡ ಕೆಲವರಲ್ಲಿ ಸ್ಪಷ್ಟತೆ ಇಲ್ಲ. ಇಸ್ಲಿಯೇ ಫಿರ್ ಜಬ್ ಸಹಜ್ ಹೋ ಸಕೆ ತಬ್ ಸಾಥಿಯೋ ಕೋ ಬುಲಾನಾ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾವಾಗ ಸಹಜ ಆಗ್ತದೋ ಆವಾಗ ನಿಮ್ಮ ಸಾಥಿಯರನ್ನು, ಜೊತೆಗಾರನ್ನು ಕರಿಬೇಕು. ಜಬ್ ಆಪ್ ಬುಲಾಯಂಗೆ ತಬ್ ಬಾಪ್ ದಾದಾ ಆಯಂಗೆ. ನೀವು ಕರೆದ್ರೆ ಬಾಪ್ ದಾದಾ ಬಂದುಬಿಡ್ತಾರೆ. ಬಾಪ್ ದಾದಾ ಕೋ ಆನೆ ಮೇ ದೇರಿ ನಹಿ ಲಗ್ತಿ, ಬಾಪ್ ದಾದಾಗೆ ಬರೋಕ್ಕೆ ಅಷ್ಟೊಂದು ಲೇಟ್ ಆಗೋದಿಲ್ಲ. ಅಪ್ನಿ ಗ್ರೂಪ್ ಕಿ ಫಿರ್ ಕಬ್ ದೇಖ್ ರಹೇ ಹೋ. ಬಾಬಾ ಹೇಳ್ತಾರೆ, ಅಪ್ನಿ ಗ್ರೂಪ್ ಕಿ ಫಿರ್ ಕಬ್ ದೇಖ್ ರೇಖ್ ಕಿ, ತಮ್ಮ ಗ್ರೂಪನ್ನು ಯಾವಾಗ ದೇಖ್ ರೇಖ್ ಮಾಡಿದ್ರಿ. ಪಾಂಡವ ಗ್ರೂಪ್ और ಶಕ್ತಿ ಗ್ರೂಪ್ ಯಹ ಹೈ ಸರ್ವಿಸ್ ಗ್ರೂಪ್. ಎರಡು ಸೇರಿನೇ ಏನಾಗ್ತದೆ, ಸರ್ವಿಸ್ ಗ್ರೂಪ್ ಆಗ್ತದೆ. लेकिन जो पांडवों का ग्रुप और यज्ञ माताओं का ग्रुप था उसका क्या हालचाल है. ಬಾಬಾ ಕೇಳ್ತಾರೆ, ಪಾಂಡವರ ಗ್ರೂಪ್ ಮತ್ತು ಯಜ್ಞ ಮಾತೆಯರ ಗ್ರೂಪ್ ಹಾಲ್ಚಾಲ್ ಏನಿದೆ ಅಂತ ಬಾಬಾ ವಿಚಾರಿಸ್ಕೊಳ್ತಿದ್ದಾರೆ. ಬಾಬಾ ಹೇಳ್ತಾರೆ,
ಭಾಷಾ ಭಿ ಚೇಂಜ್ ಹೋ. ಈಗೇನಾಗಬೇಕು ನಿಮ್ಮದು ಭಾಷೆನೂ ಚೇಂಜ್ ಆಗಬೇಕು. ಸಾಕಾರ ರೂಪ ಮೇ ಸಭಿ ದಿಖಾಯ, ಬಾಬಾ ಎಲ್ಲ ತೋರಿಸಿದ್ದಾರೆ. ಕಬ್ ಕಹಾ ಕಿ ಮೈ ಯಹ ಚಲಾ ರಹಾ ಹೂँ, मैंने मुरली अच्छी चलाई कब कहा, मैंने सर्विस की, मैंने बच्चों को टच किया कब कहा. ಬಾಬಾ ಹೇಳ್ತಾರೆ, ಬ್ರಹ್ಮ ಬಾಬಾ ನಾಮ್ ಮಾಡಿದೆ, ಮುರಳಿ ಹೇಳಿದೆ, ಟಚ್ ಮಾಡಿದೆ, ಇದೆಲ್ಲ ಯಾವಾಗ ಹೇಳಿದರು? यह अंगीकार करना खत्म हो जाना है. इसको कहा जाता है जो वायदा किया है वह निभाना. ನೀವೇನು ವಾಯ್ದಾ ಮಾಡಿದ್ದೀರೋ ಅದನ್ನು ನಿಭಾಯಿಸಬೇಕು. आप लोग एक गीत गाते थे, तुम ही पर मिटेंगे हम. ನೀವೊಂದು ಹಾಡು ಹೇಳ್ತೀರಿ, ಏನು ಹೇಳ್ತಿದ್ರಿ? तुम ही पर मर मिटेंगे. याद आता है? ಆ ಹಾಡ ನೆನಪಿದೇನು? ಮರ್ ಮಿಟಾನ ಕಿಸ್ಕೋ ಕಹಾ ಜಾತಾ ಹೈ? ಮೈಪನ್ ಮಿಟಾನ. ನಾನು ನಿನ್ನ ಮೇಲೇ ಸಾಯ್ತೀನಿ ಅಂತ ಏನೋ ಅಂತಾರಲ್ಲ, ಅದಕ್ಕೆ ಹೇಳ್ತಾರೆ ಬಾಬಾ. ಮರ್ ಮಿಟಾನ ಅಂತಂದರೆ ನನ್ನತನವನ್ನು ತೆಗೆದು ಬಿಡೋದು. ಯಹಿ ಮರ್ ಮಿಟ್ನಾ ಹೇ. अंगीकार न करो तो ललकार कर सकते हो. कोई भी बात न निंदा ಸ್ತುತಿ ನ. ಬಾಬಾ ಹೇಳ್ತಾರೆ, ನಿಂದ ಸ್ತುತಿ ಮೇ ನಾನು ನೀನು ನಂದು ನಿಂದು ಇದೆಲ್ಲ ಸ್ವೀಕಾರ ಮಾಡೋಂಗಿಲ್ಲ. ನ ಕರ್ನಾ ತಬ್ ಲಲ್ಕಾರ್ ಹೋಗಿ. ಅದು ನೀವು ಮಾಡಲಿಲ್ಲ ಅಂತಂದರೆ ಆವಾಗ ಈ ಸೇವೆಯ ಒಂದು ಪ್ರಸಿದ್ಧಿ ಆಗ್ತದೆ. ಆಪ್ ಮನ್ ಮೇ ಸಂಕಲ್ಪ ಪೀಛೆ ಕರ್ತೆ ಹೋ. ತಾವು ಮನಸ್ಸಿನಲ್ಲಿ ಸಂಕಲ್ಪ ಆಮೇಲೆ ಮಾಡ್ತೀರಾ. आपके मन में संकल्प पहुँचे ही वहाँ पहुँच जाता. क्यों पहले पहुँचता है यह भी गुह्य पहली है. ಬಾಬಾ ಹೇಳ್ತಾರೆ, ಮನಸ್ಸಿನಲ್ಲಿ ಸಂಕಲ್ಪಗಳು ನಂತರ ಬರ್ತದೆ. ತಾವು ಮನಸ್ಸಿನಲ್ಲಿ ಸಂಕಲ್ಪ ಮುಡ್ತದೆ, ವहाँ पहुँच जाता है, ಅಲ್ಲಿ ಹೋಗಿ ಮುಡ್ತದೆ. ಕ್ಯೋ ಪೆಹಲೆ ಪहुँचता है, ಮೊದಲೇ ಯಾಕೆ ಮುಡ್ತದೆ? ಇದು ಗುಹ್ಯ ಎಕ್ಸಾಂಪಲ್ ಅಂತಾರೆ ಬಾಬಾ. आप लोग मन में जो संकल्प करते हो वह आपके मन में पीछे आता है, उनके पहले बाप दादा के पास स्पष्ट हो जाता है. बाबा ಹೇಳ್ತಾರೆ, ನೀವೇನು ಸಂಕಲ್ಪ ಮಾಡ್ತೀರೋ ಅದು ಮೊದಲು ಬಾಬಾಗೆ ಬಂದು ಮುಡ್ತದೆ. क्योंकि संपूर्ण बनने से ड्रामा के हर नूंद स्पष्ट देखने में आती है. इसलिए ड्रामा की नूंद को पहले से ही स्पष्ट देख सकते. इसलिए भविष्य देख करके पहले से बात करते हैं. पहले से जैसे कि पहुंचा ही हुआ है. फिर जब आप लोग पाठ बजाते हो, बाप दादा भी पाठ बजाते हैं. ನೀವು ಹೇಗೆ ಪಾಠ ಮಾಡ್ತೀರೋ ಬಾಬಾನು ಕೂಡ ಪಾಠ ಮಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, साकार रूप में संस्कार उपराम और साक्षी दृष्टा यह साकार के संपूर्ण स्थिति के श्रेष्ठ लक्षण थे. इन संस्कारों में समानता लानी है. इन गुणों से सर्व के दिलों पर विजयी होंगे. जो संगम पर सर्व के दिलों पर विजयी बनता है वही भविष्य में विश्व महाराजन बनते हैं. विश्व में सर्व आ जाते हैं तो बीज यहाँ डालना है, फल वहाँ लेना है. अच्छा, ओम शांति.